ಸ್ನೇಹಿತರೆ ನಮಸ್ಕಾರ. ಕುಣಿಗಲ್ ತಾಲೂಕಿನ ಒಕ್ಕಲಿಗರ ಸಂಘದ ಆಶ್ರಯದಲ್ಲಿ ನಡೆಯುತ್ತಿರುವ ಜ್ಞಾನ ಭಾರತಿ ವಿದ್ಯಾಸಂಸ್ಥೆ LKGಯಿಂದ ಪ್ರಾರಂಭಗೊಂಡು ಡಿಗ್ರಿವರೆಗೆ ಶಿಕ್ಷಣವನ್ನ ಉತ್ತಮ ಗುಣಮಟ್ಟದಲ್ಲಿ ನೀಡ್ತಾ ಇದೆ ಎಂಬುದು ಎಲ್ಲರಿಗೂ ಗೊತ್ತಿರುವಂತಹ ವಿಚಾರ. ಮುಂದಿನ ದಿನಗಳಲ್ಲಿ ನಿಮ್ಮ ಮಕ್ಕಳ ಉತ್ತಮ ಭವಿಷ್ಯಕ್ಕಾಗಿ ಈ ಸಂಸ್ಥೆ ಕಂಕಣ ಬದ್ಧವಾಗಿ ನಿಂತಿದೆ. PUC ಕಾಲೇಜಿನ ಉಪನ್ಯಾಸಕರು ಸೇರಿದಂತೆ ಎಲ್ಲರೂ ಕೂಡ ಒಟ್ಟಾಗಿ ಏನು ಹೇಳ್ತಾ ಇದ್ದಾರೆ ಎಂಬುದನ್ನ ಕೇಳೋಣ. ನಮಸ್ಕಾರ, ನನ್ನ ಹೆಸರು ಶಿವಕುಮಾರ. ಜ್ಞಾನ ಭಾರತಿ ಪದವಿ ಪೂರ್ವ ಕಾಲೇಜಿನಲ್ಲಿ 17 ವರ್ಷದಿಂದ ಉಪನ್ಯಾಸಕನಾಗಿ ಸೇವೆಯನ್ನು ಸಲ್ಲಿಸ್ತಾ ಇದ್ದೀನಿ. ನಮ್ಮ ಜ್ಞಾನ ಭಾರತಿ ಕುಟುಂಬ ಸತತವಾಗಿ 14 ವರ್ಷ ತಾಲೂಕಿಗೆ ಪ್ರಥಮ ಸ್ಥಾನವನ್ನು ಪಡ್ಕೊಂಬಂದಿರ್ತಕ್ಕಂಥದ್ದು ಫಲಿತಾಂಶದ ವಿಚಾರದಲ್ಲಿ. ಇನ್ನು ಕ್ರೀಡಾ ಕ್ಷೇತ್ರದಲ್ಲೂ ಕೂಡ ನಮ್ಮ ಜ್ಞಾನ ಭಾರತಿ ಕಾಲೇಜು ಅಪಾರವಾಗಿರ್ತಕ್ಕಂಥ ಸಾಧನೆಯನ್ನು ಮಾಡಿದೆ. 9 ಬಾರಿ ತಾಲೂಕು ಚಾಂಪಿಯನ್ ಆಗಿರ್ತಕ್ಕಂಥದ್ದು, 3 ಬಾರಿ ಜಿಲ್ಲಾ ಚಾಂಪಿಯನ್ ಆಗಿರ್ತಕ್ಕಂಥದ್ದು. ನಮ್ಮ ಮಕ್ಕಳು ರಾಜ್ಯ, ರಾಷ್ಟ್ರ, ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಕೂಡ ಸಾಧನೆಯನ್ನು ಮಾಡಿದ್ದಾರೆ. ಜೊತೆಗೆ ನನ್ನಂತೆಯೇ ನಮ್ಮ ಕಾಲೇಜಿನಲ್ಲಿ ನುರಿತ ಉಪನ್ಯಾಸಕರು 10-15 ವರ್ಷಗಳಿಂದ ಸೇವೆಯನ್ನು ಸಲ್ಲಿಸ್ತಾ ಬರ್ತಾ ಇದ್ದಾರೆ. ನಮ್ಮ ಜ್ಞಾನ ಭಾರತಿ ಕುಟುಂಬನ ಒಂದು ಮೇಲ್ಮಟ್ಟಕ್ಕೆ ಕೊಂಡೊಯ್ತಾ ಇದ್ದಾರೆ. ಹಾಗಾಗಿ ಪೋಷಕರು, ವಿದ್ಯಾರ್ಥಿಗಳು ಯಾವುದೇ ಆತಂಕ, ಗೊಂದಲಕ್ಕೆ ಒಳಗಾಗದೆ ನಮ್ಮ ಜ್ಞಾನ ಭಾರತಿ ಕುಟುಂಬಕ್ಕೆ ತಮ್ಮ ಮಕ್ಕಳನ್ನು ಸೇರಿಸಿ, ಈಗ ಪ್ರಥಮ PUCಗೆ ದಾಖಲಾತಿ ಪ್ರಾರಂಭವಾಗಿದೆ. ನಿಮ್ಮ ಮಕ್ಕಳ ಉಜ್ವಲ ಭವಿಷ್ಯಕ್ಕಾಗಿ ನಮ್ಮ ಜ್ಞಾನ ಭಾರತಿ ಕುಟುಂಬಕ್ಕೆ ತಮ್ಮ ಮಕ್ಕಳನ್ನು ಸೇರಿಸಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಜ್ಞಾನದಾಹ ಉಳ್ಳವರಿಗೆ ಜ್ಞಾನ ದೇಗುಲ ನಮ್ಮ ಜ್ಞಾನ ಭಾರತಿ ಅಂತ. ನಾನು ರಾಜ್ಯಶಾಸ್ತ್ರ ಉಪನ್ಯಾಸಕಿಯಾಗಿ ಈಗ ಸತತವಾಗಿ 12 ವರ್ಷದಿಂದ ಈ ಜ್ಞಾನ ಭಾರತಿ ಪದವಿ ಪೂರ್ವ ಕಾಲೇಜಿನಲ್ಲೇ ನಾನು ಟೀಚಿಂಗನ್ನು ಮಾಡ್ತಾ ಇದ್ದೀನಿ. ಈ ಜ್ಞಾನ ಭಾರತಿ ಕಾಲೇಜಿನಿಗೆ ಬಂದಿದ್ರಿಂದನೂ ಈಗ 14 ವರ್ಷ ಸತತವಾಗಿ ಉತ್ತಮ ಫಲಿತಾಂಶವನ್ನು ನೀಡ್ತಾ ಇದ್ದೀವಿ. ಮುಂದೆನೂ ಇದೇ ಥರ ನಾವು ಫಲಿತಾಂಶವನ್ನು ನೀಡ್ತೀವಿ ಅಂತ ಭರವಸೆಯನ್ನು ಕೊಡ್ತೀವಿ. ಆದ್ದರಿಂದ ಈ ಸಲ ಎಲ್ಲ ವಿದ್ಯಾರ್ಥಿಗಳು ನಮ್ಮ ಕಾಲೇಜಿಗೆ ಅಂದರೆ ಜ್ಞಾನ ಭಾರತಿ ಕಾಲೇಜಿಗೆ ದಾಖಲಾತಿಯನ್ನು ಮಾಡಿಕೊಳ್ಬೇಕು ಅಂತ ನಾನು ಕುಟುಂಬದ ವತಿಯಿಂದ ನರ್ಸರಿಯಿಂದ ಪದವಿಯವರೆಗೆ ಶಿಕ್ಷಣ ನೀಡ್ತಾ ಇರ್ತಕ್ಕಂಥ ಸಂಸ್ಥೆಯಾಗಿದ್ದು, ತಮ್ಮ ಮಕ್ಕಳು ವಿಶೇಷ ಶಿಕ್ಷಣ ಪಡೆದು ದೇಶ ವಿದೇಶಗಳಲ್ಲಿ ಡಾಕ್ಟರ್ಸ್, ಇಂಜಿನಿಯರ್ಸ್, ತಹಸೀಲ್ದಾರ್ ಇತ್ಯಾದಿ ಸಮಾಜ ಸೇವೆ ಸಲ್ಲಿಸ್ತಾ ಇರ್ತಕ್ಕಂಥ ಎಲ್ಲ ಪೋಷಕ ಮಕ್ಕಳು ಮತ್ತು ಪೋಷಕರಿಗೆ ಸಂಸ್ಥೆಯ ಪರವಾಗಿ ತುಂಬು ಹೃದಯದ ಅಭಿನಂದನೆಗಳು. ಪ್ರಸ್ತುತ ಸಾಲಿನ ದಾಖಲಾತಿ ಪ್ರಾರಂಭಿಸಿದ್ದು LKGಯಿಂದ ಪದವಿವರೆಗೆ ಶಿಕ್ಷಣ ಪ್ರಾರಂಭ ಮಾಡಿದ್ದಾರೆ. ಜೊತೆಗೆ ವೇಗಾಸ್ ನೀಟ್ ಅಕಾಡೆಮಿಯಿಂದ CET, KSET ಹಾಗೂ ಇಂಟಿಗ್ರೇಟೆಡ್ ಕೋರ್ಸನ್ನು ಸಹ ನೀಡ್ತಾ ಇದ್ದಾರೆ ಪ್ರಸ್ತುತ ಸಾಲಿನಲ್ಲಿ. ಹಾಗಾಗಿ ಆಡಳಿತ ಮಂಡಳಿ ನೀಡ್ತಾ ಇರ್ತಕ್ಕಂಥ ಎಲ್ಲ ಸೌಲಭ್ಯಗಳನ್ನು ಪೋಷಕ ಬಂಧುಗಳು ಹಾಗೂ ವಿದ್ಯಾರ್ಥಿಗಳು ಪ್ರಯೋಜನ ಪಡ್ಕೊಂಡು ಹೆಚ್ಚು ಶಿಕ್ಷಣ ಪಡೆದು ಕುಣಿಗಲ್ ತಾಲೂಕಿನ ಕೀರ್ತಿಯನ್ನು ಎತ್ತಿಡಿಬೇಕು ಅಂತೇಳಿ ಈ ಮೂಲಕ ಎಲ್ಲ ಪೋಷಕ ಬಂಧುಗಳಲ್ಲೂ ಮನವರಿಕೆ ಮಾಡ್ತಾಯಿದ್ದೀನಿ. ಹಾಗೂ ಇಲ್ಲಿ ಶಿಕ್ಷಕರಿಂದ ಇರ್ಬೋದು, ಉಪನ್ಯಾಸಕರಿಂದ ಇರ್ಬೋದು, 10 ವರ್ಷದಿಂದ 30 ವರ್ಷ ಮೇಲ್ಪಟ್ಟು ಸೇವೆ ಸಲ್ಲಿರ್ತಕ್ಕಂಥ ಎಲ್ಲ ಅನುಭವಿ ಕ್ವಾಲಿಫೈಡ್ ಶಿಕ್ಷಕರು ಶಿಕ್ಷಣ ನೀಡ್ತಾ ಇದ್ದಾರೆ. ಅವರ ಪ್ರಯೋಜನವನ್ನು ತಾಲೂಕಿನ ಎಲ್ಲ ವಿದ್ಯಾರ್ಥಿಗಳು ಹಾಗೂ ಪೋಷಕರು ಬಳಸ್ಕೋಬೇಕು ಅಂತೇಳಿ ಮತ್ತೊಮ್ಮೆ ಎಲ್ಲ ಪೋಷಕ ಬಂಧುಗಳಲ್ಲಿ ಮನವಿ ಮಾಡ್ತಾ ಇದ್ದೇನೆ. ಜ್ಞಾನದ ಆಗರವಾದ ಕುಣಿಗಲ್ ಜ್ಞಾನ ಭಾರತಿ ಈ ದೇಶಕ್ಕೆ ಹಲವಾರು ತಹಸೀಲ್ದಾರ್, ಜಿಲ್ಲಾಧಿಕಾರಿ, ಡಾಕ್ಟರ್, ಇಂಜಿನಿಯರ್, ಲಾಯರ್ ಸೇರಿದಂತೆ ಹಲವಾರು ಸೈನಿಕರು ಮತ್ತು ಪ್ರಜ್ಞಾವಂತ ನಾಗರಿಕರನ್ನ ಕಾಣಿಕೆಯಾಗಿ ನೀಡಿದೆ ಎಂಬುದು ಸತ್ಯ. ನಿಮ್ಮ ಮಕ್ಕಳ ಉತ್ತಮ ಭವಿಷ್ಯಕ್ಕಾಗಿ ಜ್ಞಾನ ಭಾರತಿಯನ್ನ ನೀವು ಭೇಟಿ ಮಾಡುವುದು ಬಹು ಖಚಿತ. ಹಾಗಾದ್ರೆ ಇಲ್ಲಿನ ಅಧ್ಯಕ್ಷರು ಹಾಗೂ ಮಾಜಿ ಶಾಸಕರು BB ರಾಮಸ್ವಾಮಿ ಗೌಡರು ಏನ್ ಹೇಳ್ತಾ ಇದ್ದಾರೆ ಎಂಬುದನ್ನ ಕೇಳೋಣ. ಒಕ್ಕಲಿಗರ ಸಂಘದ ವತಿಯಿಂದ ನಡೀತಾ ಇರ್ತಕ್ಕಂಥ ಜ್ಞಾನ ಭಾರತಿ ವಿದ್ಯಾಸಂಸ್ಥೆ ಕಳೆದ ಸುಮಾರು 20-25 ವರ್ಷಗಳಿಂದ ಅತ್ಯುತ್ತಮವಾದಂತಹ ಒಂದು ಮಕ್ಕಳಿಗೆ ಜ್ಞಾನಾರ್ಜನೆ ನೀಡ್ತಕ್ಕಂಥ ಸಂಸ್ಥೆ ಆಗಿದೆ ಅಂತಕ್ಕಂಥದ್ದನ್ನು ತಾವೆಲ್ಲರೂ ತಾಲೂಕಿನ ಜನತೆ ದೃಢಪಡಿಸಿದ್ದೀರಿ ಅಂತ ನನ್ನ ಭಾವನೆ. ಕಾರಣಾಂತರಗಳಿಂದ ಕೆಲವಾರು ಉಪನ್ಯಾಸಕರಿರ್ಬೋದು, ಬೇರೆ ವಿವಿಧ ಕಾರ್ಯದಲ್ಲಿ ಮಗ್ನರಾಗಿರ್ತಕ್ಕಂತಹ ಚಟುವಟಿಕೆಯಲ್ಲಿ ಇದ್ದಂತಹ ಜನ ನಮ್ಮ ಸಂಸ್ಥೆಯಿಂದ ಕಾರಣಾಂತರಗಳಿಂದ ಬಿಟ್ಟು ಹೋಗಿರ್ಬೋದು, ಹೊಸದಾಗಿ ಬರ್ತಾ ಇದ್ದಾರೆ, ಸೇರಿಸ್ಕೊತಾನೇ ಇದ್ದೀವಿ. ಅವರ ಅನಿವಾರ್ಯ ಸಂದರ್ಭಗಳಲ್ಲಿ ಯಾರನ್ನೂ ನಾವು ಕಟ್ಟಾಕಕ್ಕೆ ಸಾಧ್ಯ ಇಲ್ಲ. ಇತ್ತೀಚೆಗೆ PUC ಕಾಲೇಜಿನಲ್ಲಿ ನಡೆದಿರ್ತಕ್ಕಂಥ ವಿದ್ಯಮಾನದಲ್ಲಿ ನಾನು ತಾಲೂಕಿನ ಜನತೆಗೆ ಈ ವಿಷಯವನ್ನು ಮನವರಿಕೆ ಮಾಡಿಕೊಡ್ಬೇಕು ಅನ್ನೋ ದೃಷ್ಟಿಯಿಂದ ಈ ಮನವಿಯನ್ನು ತಮ್ಮ ಮುಂದೆ ಇಡ್ತಾ ಇದ್ದೀನಿ. ಈ ಸಂಸ್ಥೆಗೆ ಯಾರೂ ಇಲ್ಲಿ ಅನಿವಾರ್ಯ ಅಲ್ಲ, ಬಿಟ್ಟು ಹೋಗಿರಬಹುದು. ಆದರೆ ಎಲ್ಲ ಉಪನ್ಯಾಸಕರು ಬಿಟ್ಟೊಟ್ಟೋಗ್ಬಿಟ್ಟಿದ್ದಾರೆ. ಇಲ್ಲಿ ಜ್ಞಾನ ಭಾರತಿ ಕುಟುಂಬ ಖಾಲಿಯಾಗಿದೆ ಅಂತಕ್ಕಂಥ ಮಾತುಗಳ ಆಡ್ತಾ ಇದ್ದಾರೆ ಅಂತಕ್ಕಂಥ ಕೇಳ್ಪಟ್ಟಿದ್ದೀನಿ.
ಅದೆಲ್ಲ ಶುದ್ಧ ಸುಳ್ಳು ಅಂತಕ್ಕಂಥದ್ದನ್ನು ತಮಗೆ ಮನವರಿಕೆ ಮಾಡೋಕ್ಕೋಸ್ಕರ ಈ ಮನವಿ. 20-30 ವರ್ಷಗಳ ಎಕ್ಸ್ಪೀರಿಯನ್ಸ್ ಇರ್ತಕ್ಕಂಥವರು, 8-10 ವರ್ಷ ಎಕ್ಸ್ಪೀರಿಯನ್ಸ್ ಇರ್ತಕ್ಕಂಥವರು, ಆ ಎಕ್ಸ್ಪೀರಿಯನ್ಸ್ಡ್ ಲೆಕ್ಚರರ್ಸ್ ಇಟ್ಕೊಂಡೆ ನಾವು ಫೈನಲ್ ಇಯರ್ಗಳಲ್ಲಿ ಮತ್ತು 8th 9th ಮತ್ತು PUC ಫಸ್ಟ್ ಇಯರ್ ಸೆಕೆಂಡ್ ಇಯರ್ಗಳಲ್ಲಿ ನುರಿತ ಉಪನ್ಯಾಸಕರಿಂದನೇ ನಾವು ಪಾಠ ಪ್ರವಚನಗಳನ್ನು ಮಾಡಿಸ್ತಕ್ಕಂಥದ್ದು. ಅದರಲ್ಲೂ ಹೆಚ್ಚಿನದಾಗಿ ಒಂದು ವೇಗಾಸ್ ಅಕಾಡೆಮಿಯಿಂದ ನಾವು ಟ್ಯೂಷನ್ನು ಮತ್ತು ಜೊತೆಗೆ CET ಮತ್ತು NCT ಎಕ್ಸಾಮ್ಗಳಿಗೂ ಕೂಡ ಅವರನ್ನು ಕೋಚಿಂಗ್ ಕೊಡ್ತಕ್ಕಂತಹ ಒಂದು ನಾವು ಅವರ ನಮ್ಮ ಮಧ್ಯೆ ಒಪ್ಪಂದ ಮಾಡಿಕೊಂಡು ಈಗಾಗಲೇ ಪ್ರಾರಂಭ ಆಗಿದೆ. ಅವರು ಪಾಠವನ್ನು ಪ್ರವಚನಗಳನ್ನು ಮಾಡ್ತಾ ಇದ್ದಾರೆ. ತಾಲೂಕಿನ ಜನತೆ ಜ್ಞಾನ ಭಾರತೀಯ ಒಂದು ವಿದ್ಯಾಸಂಸ್ಥೆಯ ಗುಣಮಟ್ಟವನ್ನು ಇನ್ನು ಹೆಚ್ಚಿನ ಮಟ್ಟಕ್ಕೆ ಏರಿಸ್ಕೊಂಡು ಹೋಗ್ತೀವಿ ಹೊರತಾಗಿ ಇದು ಯಾವುದೇ ರೀತಿಯಲ್ಲಿ ಕಳಂಕಿತ ಬರ್ತಕ್ಕಂಥ ಕೀಳರಿಮೆ ಆಗ್ತಕ್ಕಂಥ ಕೆಲಸಕ್ಕೆ ನಾವು ಬಿಟ್ಕೊಡೋದಿಲ್ಲ. ಅದನ್ನು ಎಷ್ಟೇ ಕಷ್ಟ ಆದರೂ ಕೂಡ ಹೋರಾಟ ಮಾಡ್ತೀವಿ ಅಂತಕ್ಕಂಥ ಮಾತನ್ನು ಈ ಸಂದರ್ಭ ತಮಗೆ ಮನವರಿಕೆ ಮಾಡಿ ನರ್ಸರಿಯಿಂದ ಹಿಡಿದು ಡಿಗ್ರಿವರೆಗೆ ನಮ್ಮ ಸಂಸ್ಥೆಗೆ ದಾಖಲಾತಿಯನ್ನು ಮಾಡಿ ಅಂತಕ್ಕಂಥ ಮನವಿಯನ್ನು ನಿಮ್ಮ ಮುಂದೆ ಮಾಡ್ತಾ ಇದ್ದೀವಿ. ಸ್ನೇಹಿತರೆ, ಕೇಳಿದ್ರಲ್ಲ, ನಿಮ್ಮ ಮಕ್ಕಳ ಉತ್ತಮ ಭವಿಷ್ಯಕ್ಕಾಗಿ ನೀವು ಯಾವ ಶಾಲೆಯನ್ನ ಸಂಸ್ಥೆಯನ್ನ ಆಯ್ಕೆ ಮಾಡ್ಕೊಳ್ತೀರಿ ಎಂಬ ನಿರ್ಧಾರ ಬಹು ಮುಖ್ಯವಾಗಿರುತ್ತೆ. ಒಮ್ಮೆ ಜ್ಞಾನ ಭಾರತಿ ವಿದ್ಯಾಸಂಸ್ಥೆಗೆ ನೀವು ಭೇಟಿ ನೀಡಿ ಈ ಸಂಸ್ಥೆಗೆ ಸಂಬಂಧಿಸಿದಂಥ ಅನಿಸಿಕೆ ಅಭಿಪ್ರಾಯಗಳನ್ನ ಕಾಮೆಂಟ್ ಮಾಡಿ. ನಿಮ್ಮ ಸ್ನೇಹಿತರಿಗೂ ಅನುಕೂಲ ಮಾಡೋದಕ್ಕೆ ವಿಡಿಯೋನ ಶೇರ್ ಮಾಡಿ. ಇದುವರೆಗೂ ನೋಡಿದ್ದಕ್ಕೆ ಧನ್ಯವಾದಗಳು.